ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳಬಹುದು. ದಾಸನಿಗೆ ರಿಲೀಫಾ ಅಥವಾ ಸಂಕಷ್ಟನ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಕಾಟೇರನ ಬೇಲ್ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳಬಹುದು. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ದಾಸನಿಗೆ ರಿಲೀಫಾ ಅಥವಾ ಸಂಕಷ್ಟನ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಕಾಟೇರಿನ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ದರ್ಶನ್ ಸೇರಿ 7 ಆರೋಪಿಗಳ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ದರ್ಶನ್ ಜಾಮೀನು ರದ್ದು ಕೋರಿದ್ದ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸರ್ಕಾರ ಒಂದು ಮೇಲ್ಮನವಿಯನ್ನ ಕೂಡ ಸಲ್ಲಿಸಿತ್ತು. ಇವತ್ತು ದರ್ಶನ್ ಪರ ಸಿದ್ಧಾರ್ಥ ದವೆ ಅವರು ವಾದ ಮಂಡನೆಯನ್ನ ಕೂಡ ಮಾಡಲಿದ್ದಾರೆ. ಈಗಾಗಲೇ ಕೇಸ್ ಬಗ್ಗೆ ಮಾಹಿತಿಯನ್ನ ಪಡೆದಿದೆ ಸುಪ್ರೀಂ ಕೋರ್ಟ್. ಹಿಂದೆ ಸುಪ್ರೀಂ ಅಂತಿಮ ಆದೇಶ ನೀಡುವ ಸಾಧ್ಯತೆ ಕೂಡ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳಬಹುದು. ಇನ್ನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆಯನ್ನ ಮಾಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಆತನ ಸಹಚರರು ಏನಿದ್ರು ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ದರ್ಶನ್ ಈ ಪ್ರಕರಣದಲ್ಲಿ A2 ಆರೋಪಿಯಾಗಿದ್ದಾರೆ. A1 ಆರೋಪಿಯಾಗಿ ಪವಿತ್ರ ಗೌಡ ಇದ್ದಾರೆ. ಎಲ್ಲ 17 ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿತ್ತು. ಮೊದಲು ದರ್ಶನ್ನ ಪರಪ್ಪನ ಅಗ್ರಹಾರದಲ್ಲಿ ಇರಿಸಲಾಗಿತ್ತು. ಅದಾದ ಬಳಿಕ ಆತನಿಗೆ ಅಲ್ಲಿ ರಾಜ್ಯಾತಿಥ್ಯವನ್ನ ನೀಡಲಾಗ್ತಾ ಇದೆ ಎನ್ನುವ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ರೌಡಿ ಶೀಟರ್ ಜೊತೆ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಮತ್ತೊಂದು ಕೈಯಲ್ಲಿ ಟೀ ಹಿಡ್ಕೊಂಡು ಕೂತಿರುವಂತಹ ಫೋಟೋ ವೈರಲ್ ಆಗಿತ್ತು. ಆ ಫೋಟೋ ವೈರಲ್ ಆದ ಬಳಿಕ ನಟ ದರ್ಶನ್ನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ನಟ ದರ್ಶನ್ ನನಗೆ ಆರೋಗ್ಯದ ಸಮಸ್ಯೆ ಇದೆ, ಆದ್ರಿಂದ ನಾನು ಮನೆಯೂಟವನ್ನ ಸೇವಿಸಬೇಕು, ಮನೆಯೂಟಕ್ಕೆ ಒಂದು ಪರ್ಮಿಷನ್ ಅನ್ನ ಕೊಡಿ ಅಂತ ನಟ ದರ್ಶನ್ ಈಗಾಗಲೇ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ಈಗಾಗಲೇ ಶುರುವಾಗಿದೆ. ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ವಾದವನ್ನ ಆರಂಭಿಸ್ತಾ ಇದ್ದಾರೆ. ಎಷ್ಟು ಅರ್ಜಿಗಳು ನಮ್ಮ ಮುಂದಿವೆ ಎಂದು ಜಡ್ಜ್ ಈಗಾಗಲೇ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. 7 ಅರ್ಜಿಗಳು ಸುಪ್ರೀಂ ಕೋರ್ಟ್ ಮುಂದಿವೆ ಎಂದು ಸಿದ್ಧಾರ್ಥ ವಾದ ಮಂಡಿಸ್ತಾ ಇದ್ದಾರೆ. 7 ಜನರ ಬೇಲ್ ರದ್ದಿಗೆ ಸರ್ಕಾರ ಅರ್ಜಿ ಸಲ್ಲಿಸಿದ್ಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಹೌದು ಎಂದು ವಾದವನ್ನ ಮಂಡಿಸ್ತಾ ಇದ್ದಾರೆ ಸಿದ್ಧಾರ್ಥ ಅವರು. ಇದೀಗ ದೂರುದಾರ ಯಾರೆಂದು ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಹತ್ಯೆಯನ್ನ ಮಾಡಲಾಗಿತ್ತು. ಅದಾದ ಬಳಿಕ 17 ಆರೋಪಿಗಳೇನಿದ್ರು ಅವರೆಲ್ಲರನ್ನ ಕೂಡ ಬಂಧಿಸಲಾಗಿತ್ತು. ನಂತರ ನಟ ದರ್ಶನ್ನನ್ನ ಬಳ್ಳಾರಿ ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ಮನೆಯೂಟಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು, ಅದು ಕೂಡ ವಜಾ ಆಗಿತ್ತು. ನಂತರ ನಟ ದರ್ಶನ್ ನನಗೆ ಬೆನ್ನು ನೋವಿದೆ, ಸರ್ಜರಿಯನ್ನ ಮಾಡಿಸ್ಕೊಳ್ಬೇಕು ಎಂದು ಒಂದು ಜಾಮೀನಿಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಅದಾದ ಬಳಿಕ 6 ವಾರಗಳ ಕಾಲ ನಟ ದರ್ಶನ್ಗೆ ಒಂದು ಷರತ್ತುಬದ್ಧ ಜಾಮೀನನ್ನ ಕೂಡ ನೀಡಲಾಗಿತ್ತು. ಸರ್ಜರಿಯನ್ನ ಮಾಡಿಸ್ಕೊಳ್ಳಿಕ್ಕೆ 6 ವಾರಗಳ ಕಾಲ ಈಗಾಗಲೇ ಷರತ್ತುಬದ್ಧ ಜಾಮೀನನ್ನ ನೀಡಲಾಗಿತ್ತು. ಅದಾದ ನಂತರ ಪರ್ಮನೆಂಟ್ ಜಾಮೀನು ಕೂಡ ಸಿಕ್ಕಿದೆ. ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಈಗಾಗಲೇ ಅರ್ಜಿಯನ್ನ ಕೂಡ ಸಲ್ಲಿಸಿತ್ತು. ಆದಷ್ಟು ಬೇಗ ಇದನ್ನ ರದ್ದು ಮಾಡಬೇಕು. ಈ ಹಿಂದೆ ಅಭಿಷೇಕ್ ಮನು ಸಿಂಘ್ವಿ ಅವರು ದರ್ಶನ್ ಪರ ವಾದವನ್ನ ಕೂಡ ಮಂಡಿಸಿದ್ರು. ಏನು ಇತ್ತೀಚೆಗಷ್ಟೇ ವಿಚಾರಣೆ ನಡೆಯಿತು. ಅಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿತ್ತು. ದರ್ಶನ್ ಪರ ವಕೀಲರು ಏನ್ ಹೇಳಿದ್ರು ಅಂದ್ರೆ, ಸಾಕ್ಷ್ಯವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ, ದರ್ಶನ್ನೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ ಎಂದು ಅಭಿಷೇಕ್ ಮನು ಸಿಂಘ್ವಿ ಅವರು ಈ ಹಿಂದೆ ವಾದವನ್ನ ಕೂಡ ಮಂಡಿಸಿದ್ರು. ಜೊತೆಗೆ ಅಲ್ಲಿ ಸಾಕ್ಷ್ಯಾಧಾರಿಗಳು ಏನಿರ್ತಾರೆ ಅವರ ಹತ್ರ ಮಾಹಿತಿಯನ್ನ ಪಡೆದುಕೊಂಡಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಪರ ವಕೀಲರು ಏನಿದ್ರು ಅವರು ಕೂಡ ವಾದವನ್ನ ಮಂಡಿಸಿದ್ರು. ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿದ್ದಾರೆ, ಬೇರೆಯವರಿಗೆ ಮಾದರಿಯಾಗಬೇಕು, ಆದ್ರೆ ಈ ಕೊಲೆ ಮಾಡಿರೋದನ್ನೇ ಬೇರೆ ಅವರ ಅಭಿಮಾನಿಗಳೇನಿದ್ದಾರೆ ಅವರು ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋ ಸಾಧ್ಯತೆ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ರದ್ದು ಮಾಡಬಾರದು ಅಂತ ಸರ್ಕಾರದ ಪರ ವಕೀಲರು ಕೂಡ ಈಗಾಗಲೇ ವಾದವನ್ನ ಮಂಡಿಸಿದ್ರು. ನ್ಯಾಯಮೂರ್ತಿ ಪರ್ದಿವಾಲಾ, ನ್ಯಾಯಮೂರ್ತಿ ಮಹದೇವನ್ ನೇತೃತ್ವದ ಪೀಠ
ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಸಿದ್ಧಾರ್ಥ ದವೆ ಅವರು. ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ದೂರನ್ನ ಕೂಡ ದಾಖಲಿಸಿದ್ದಾರೆ. ಈಗಾಗಲೇ 7 ಆರೋಪಿಗಳಿಗೆ ಜಾಮೀನು ಕೂಡ ಸಿಕ್ಕಿದೆ. ಅದನ್ನ ಪ್ರಶ್ನಿಸಿ ರದ್ದು ಮಾಡಲು ಸರ್ಕಾರದಿಂದ ಈಗಾಗಲೇ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿದೆ. ಜಾಮೀನು ರದ್ದಾಗಬೇಕು ಎನ್ನುವುದು ವಾದ ಆಗಿದೆ ಸರ್ಕಾರದ್ದು. ಅಪಾರ್ಟ್ಮೆಂಟ್ ಬಳಿ ಮೃತದೇಹ ಕೂಡ ಸಿಕ್ಕಿದೆ. ಸರ್ಕಾರ ಸಲ್ಲಿಸಿರುವ ದಾಖಲೆಯನ್ನ ಜಡ್ಜ್ ಇದೀಗ ಪರಿಶೀಲಿಸ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ಮುಂದೆ ಒಂದು ಶವ ಸಿಕ್ಕಿದ್ದು ಅಂತ ಈಗಾಗಲೇ ಸರ್ಕಾರ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿದೆ. ಅದನ್ನ ಜಡ್ಜ್ ಇದೀಗ ಪರಿಶೀಲಿಸ್ತಾ ಇದ್ದಾರೆ. ಜೊತೆಗೆ 30 ಸೆಕೆಂಡ್ ವಿಡಿಯೋವನ್ನ ಇಟ್ಕೊಂಡು ಅದೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ಎಂದು ಈ ಹಿಂದೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ವಾದವನ್ನ ಮಂಡಿಸಿದ್ರು. ಆ 30 ಸೆಕೆಂಡ್ ವಿಡಿಯೋದಲ್ಲಿ ಏನಿರುತ್ತೆ, ಅದನ್ನು ಯಾವ ರೀತಿ ನಾವು ಸಾಕ್ಷಿ ಅಂತ ಪರಿಗಣಿಸಬೇಕು ಎಂದು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸಿದ್ರು. ಇದೀಗ ಅಭಿಷೇಕ್ ಅವರ ಬದಲಾಗಿ ದರ್ಶನ್ ಪರ ಸಿದ್ಧಾರ್ಥ ದವೆ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇವತ್ತು ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿ ಅಂತಿಮ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗುತ್ತೆ. ಇವತ್ತು ದರ್ಶನ್ಗೆ ಪರ್ಮನೆಂಟ್ ಬೇಲ್ ಸಿಗುತ್ತಾ ಇಲ್ಲ ಮತ್ತೆ ಜೈಲಿಗೆ ಸೇರ್ತಾರಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. 7 ಆರೋಪಿಗಳ ಬೇಲನ್ನ ಪ್ರಶ್ನಿಸಿ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಕೂಡ ಸಲ್ಲಿಸಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅರ್ಜಿ ವಿಚಾರಣೆ ನಡೀತಾ ಇದೆ. ಸಾಕಷ್ಟು ವಾದ ಪ್ರತಿವಾದವನ್ನ ಕೂಡ ನಡೆಸಲಾಗ್ತಾ ಇದೆ. ವಾದ ಪ್ರತಿವಾದ ಆದ್ಮೇಲೆ ಇವತ್ತು ಅಂತಿಮ ಆದೇಶವನ್ನ ನೀಡುವ ಸಾಧ್ಯತೆ ಇದೆ. ಏನಾಗುತ್ತೆ, ದರ್ಶನ್ ಭವಿಷ್ಯ ಏನಾಗಬಹುದು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು ದರ್ಶನ್ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಹರಿದಾಡ್ತಾ ಇತ್ತು. ಜೊತೆಗೆ ದರ್ಶನ್ ಬೇರೆ ಕಡೆ ಹೋಗೋ ಆಗಿಲ್ಲ, ರಾಜ್ಯವನ್ನ ಬಿಟ್ಟು ಬೇರೆ ರಾಜ್ಯಕ್ಕೆ ತೆರಳೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ನಿಂದ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ದರ್ಶನ್ ರವರು ಈಗಾಗಲೇ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ನನಗೆ ಶೂಟಿಂಗ್ ಇರುತ್ತೆ, ಆದ್ರಿಂದ ನಾನು ರಾಜ್ಯ ಹಾಗೂ ಬೇರೆ ಬೇರೆ ದೇಶಗಳಿಗೆ ಹೋಗಬೇಕಾಗುವ ಸಾಧ್ಯತೆ ಇದೆ, ಹಾಗಾಗಿ ನನಗೆ ಪರ್ಮಿಷನ್ ಅನ್ನ ಕೊಡಿ ಅಂತ ದರ್ಶನ್ ರವರು ಈ ಹಿಂದೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಅದಾದ ಮೇಲೆ ಕೋರ್ಟ್ನಿಂದ ಪರ್ಮಿಷನ್ ಕೂಡ ಸಿಕ್ಕಿದೆ. ಇದೀಗ ನಟ ದರ್ಶನ್ ರವರು ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಮಧ್ಯೆ ಇದೀಗ ಇವತ್ತು ವಿಚಾರಣೆ ಕೂಡ ನಡೀತಾ ಇದೆ. ಇವತ್ತು ವಿಚಾರಣೆ ಏನಾಗುತ್ತೆ, ನಟ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ, ಬೇಲ್ ಏನಾದ್ರೂ ರದ್ದಾದ್ರೆ ನಟ ದರ್ಶನ್ ರವರು ಮತ್ತೆ ಜೈಲು ಪಾಲಾಗ್ತಾರಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ.